ಎಸ್, ಇದು ಧೋನಿ ಹುಡುಗರ ಬಿರಿಯಾನಿ ಕತೆ. ಬಿರಿಯಾನಿ ಸಿಗಲಿಲ್ಲ ಅಥವಾ ಬಿರಿಯಾನಿನ ಒಳಗೆ ತಗೊಂಡು ಹೋಗಕ್ಕೆ ಬಿಡಲಿಲ್ಲ ಅಂತ ಧೋನಿ ಮತ್ತು ಟೀಮ್ ಇಡೀ ಹೋಟೆಲನ್ನೇ ಬದಲಾಯಿಸಿದ್ದಂಥದ್ದು ನಿನ್ನೆ ನಡೆದಿರುವಂತಹ ಘಟನೆ. ಇನ್ನು ನಾನು ಆಗಲೇ ನಿಮಗೆ ಧೋನಿ ಒಬ್ಬ ಅತ್ಯದ್ಭುತ ಬ್ಯಾಡ್ಮಿಂಟನ್ ಆಟಗಾರ ಎನ್ನುವಂಥದ್ದನ್ನು ಹೇಳಿದೆ. ಅವರು ಕೇವಲ ಹೆಲಿಕಾಪ್ಟರ್ ಶಾಟ್ ಅಥವಾ ಟೀಮ್ ಇಂಡಿಯಾವನ್ನು ಲೀಡ್ ಮಾಡೋದು ಅಷ್ಟೇ ಅಲ್ಲ, ಅವರು ಅತ್ಯದ್ಭುತ ಬ್ಯಾಡ್ಮಿಂಟನ್ ಆಟಗಾರ ಅಂತ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಅಂಥದ್ದೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಇಲ್ಲಿದೆ ನೋಡಿ. ಧೋನಿ ಕ್ರಿಕೆಟ್, ಫುಟ್ಬಾಲ್ನಲ್ಲಿ ಅದ್ಭುತ ಆಟಗಾರ ಎಂಬುದು ಎಲ್ರಿಗೂ ಗೊತ್ತು. ಆದರೆ ಮಹಿ ಆಗಾಗ ಬ್ಯಾಡ್ಮಿಂಟನ್ ಆಡ್ತಾರೆ ಎಂಬುದು ನಾವು ಕೇಳಿದ್ದೇವೆ. ಆದರೆ ಅವರು ಹೇಗಾಡ್ತಾರೆ ಎಂಬುದು ಯಾರೂ ನೋಡಿಲ್ಲ. ಧೋನಿ ಬ್ಯಾಡ್ಮಿಂಟನ್ ಹೇಗಾಡ್ತಾರೆ ಎಂಬ ಝಲಕ್ ನೋಡಿ ಕಣ್ತುಂಬಿಕೊಳ್ಳಿ. ಚೆನ್ನೈ ಸೂಪರ್ ಕಿಂಗ್ಸ್ ಇಡೀ ತಂಡ ಚಿನ್ನಸ್ವಾಮಿ ಮೈದಾನದಲ್ಲಿ ಅಭ್ಯಾಸ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ರೆ, ಧೋನಿ ಬ್ಯಾಡ್ಮಿಂಟನ್ ಅಂಗಳದಲ್ಲಿ ತಮ್ಮ ಕಲಾತ್ಮಕ ಆಟ ಪ್ರದರ್ಶಿಸಿದ್ರು. ಈ ಮೂಲಕ ಎಲ್ಲರ ಬೆವರಿಡಿಸಿದ್ರು. ಹೌದು, ಕೆಎಸ್ಸಿಎ ಕ್ಲಬ್ ಸದಸ್ಯರೊಂದಿಗೆ ಧೋನಿ ಬ್ಯಾಡ್ಮಿಂಟನ್ ಆಡುವಲ್ಲಿ ಬ್ಯುಸಿ ಆಗಿದ್ರು. 1 ಗಂಟೆಗಳ ಕಾಲ ಚಿನ್ನಸ್ವಾಮಿ ಬ್ಯಾಡ್ಮಿಂಟನ್ ಅಂಗಳದಲ್ಲಿ ಆಟ ಆಡಿದ ಧೋನಿ ತಾವು ಬ್ಯಾಡ್ಮಿಂಟನ್ ಪ್ರಿಯ ಎಂಬುದನ್ನು ಪ್ರದರ್ಶಿಸಿದ್ರು. ಧೋನಿಯ ಆಟವೇ ನಿಜಕ್ಕೂ ಅದ್ಭುತ. ಎಂಥವರು ಒಂದು ಕ್ಷಣ ಅವಕ್ಕಾಗಿ ನಿಂತು ಬಿಡಬೇಕು, ಹಾಗೆ ಆಡ್ತಾರೆ ಧೋನಿ. ಅವರ ಸರ್ವ್ ಎಷ್ಟು ಪರ್ಫೆಕ್ಟ್ ಆಗಿರ್ತೋ ಅವರ ಆಟ ಕೂಡ ಅಷ್ಟೇ ಮನಮೋಹಕ. ಮನಸ್ಸಿಗೆ ಬಂದ ಹಾಗೆ ಧೋನಿ ಶಟ್ಲ್ನ ಹಿಂತಿರುಗಿಸ್ತಾರೆ. ಧೋನಿ ಹೆಲಿಕಾಪ್ಟರ್ ಶಾಟ್ನ ಝಲಕ್ ನಾವು ಇಲ್ಲೂ ಕಾಣಬಹುದು. ಕಣ್ಣು ಮಿಟುಕಿಸುವಷ್ಟರಲ್ಲೇ ಶಟಲ್ ವಿರೋಧಿಗಳ ಅಂಗಣದಲ್ಲಿ ಲ್ಯಾಂಡ್ ಆಗಿರುತ್ತೆ. ಕೆಎಸ್ಸಿಎ ಮಾಧ್ಯಮ ವಕ್ತಾರ ವಿನಯ್ ಮೃತ್ಯುಂಜಯ್ ಜೊತೆ ಡಬಲ್ಸ್ ಆಡಿದ ಧೋನಿ ಸುಲಭವಾಗಿ ಜಯ ಸಾಧಿಸಿದ್ರು. ಒಂದು ಗಂಟೆಗಳ ಕಾಲ ಬಿಡುವಿಲ್ಲದೆ ಬ್ಯಾಡ್ಮಿಂಟನ್ ಆಡಿದ ಮಹಿ ತಮ್ಮ ಸುಂದರ ಬ್ಯಾಕ್ ಶಾಟ್ನಿಂದ ಎಲ್ಲರ ಗಮನ ಸೆಳೆದ್ರು. ಅಗ್ರೆಸಿವ್ ಆಟ ಆಡುವ ಮೂಲಕ ಬ್ಯಾಡ್ಮಿಂಟನ್ ಕೋರ್ಟ್ನ ಹೀರೋ ಆದ್ರು. ಕ್ರಿಕೆಟ್ನಷ್ಟೇ ಕೂಲ್ ಆಗಿ ಅವರು ಬ್ಯಾಡ್ಮಿಂಟನ್ನಲ್ಲೂ ಸೈ ಅನ್ನಿಸಿಕೊಂಡ್ರು. ರವಿ ಎಸ್, ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್.